ಚಿಕ್ಕ ವಯಸ್ಸಲ್ಲಿ ಇದನ್ನ ತಾಮನಿ ತರ್ತಾನೆ ಇರ್ಲಿಲ್ಲಪ್ಪ. ಡೇ 129 ಆಫ್ ಫಿಟ್ನೆಸ್ ವ್ಲಾಗ್. ಆಸ್ ಯೂಶುವಲ್ ಮಾರ್ನಿಂಗ್ ತರ ನಮ್ಮಮ್ಮ ಕೊಟ್ಟಿದ್ ಗಿಫ್ಟ್ ಬ್ರಾಂಡೆಡ್ ಶರ್ಟ್. ಅದ್ರಲ್ಲೇ ಮಾರ್ನಿಂಗ್ ರೂಟೀನ್ ಆಯ್ತು. ನನಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು ಅವಲಕ್ಕಿಗೆ ಪೋಹ ಅಂತಾರೆ ಅಂತ. ಅದ್ರ ಜೊತೆ ಒಂದು ವಡೆ, ಒಂದು ಬ್ರೆಡ್ ಜಾಮ್, ಫೈನಲ್ ಟಚ್ ಅಪ್ ಗರಂ ಟೀ. ನಮ್ ಫ್ಲೋರ್ ಅಲ್ಲಿ ಕೆಫೆಟೀರಿಯಾ ರೆಡಿ ಆಗ್ತಾ ಇತ್ತು. ಸೊ ಕೆರಡೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಓಟ್ಸ್ ಬಾಕ್ಸ್ ನ ಇಡಕ್ ಹೋದ್ವಿ. ಹಂಗೆ ಕೆಲಸ ಮಾಡ್ತಾ ಮಧ್ಯಾಹ್ನ ಆಯ್ತು. 2 ಚಪಾತಿ, ಸ್ವಲ್ಪ ರೈಸ್, ಸ್ವಲ್ಪ ಸ್ಪ್ರೌಟ್ಸ್, ಕರ್ಡ್ ಅಂಡ್ ವೆಜಿಸ್. ಮೊಸರನ್ನ ತಿಂದಾದ್ಮೇಲೆ ಮೀಟಿಂಗ್ ಅಟೆಂಡ್ ಆಗೋದಿದ್ಯಲ್ಲ, ನೆಕ್ಸ್ಟ್ ಲೆವೆಲ್ ಗುರು. ನನಗ್ ಫ್ಯಾನ್ ಕಂಡ್ರೆ ಆಗಲ್ಲ, ಬಟ್ ನಮ್ ಡಿಪಾರ್ಟ್ಮೆಂಟ್ ಫ್ಯಾನ್ ಇಲ್ಲ ಅಂದ್ರೆ ಇರೋದೇ ಇಲ್ಲ. ಮಾಡ್ಸಿ ಜೋಡಿ ಅಂದ್ರೆ ಇದೆ ನೋಡಿ. ಇವತ್ ಜಿಮ್ ಇಲ್ಲ, ಯಾಕಂದ್ರೆ ಇವತ್ತು ರೆಸ್ಟ್ ಡೇ. ಫುಲ್ ಗ್ರೋಸರೀಸ್ ರೀಸ್ಟಾಕ್ ಇವತ್ತು. ಹೋಗೋಷ್ಟ್ರಲ್ಲಿ ಫೋನ್ ಬ್ಯಾಟ್ರಿ ಡೆಡ್ ಆಗಿತ್ತು. ಮೆಜೆಸ್ಟಿಕ್ ಅಲ್ಲಿ ಏನ್ ಟ್ರಾಫಿಕ್ ಗುರು, ಯಪ್ಪ. ಅಲ್ಲಾಡಕ್ಕೆ ಒಂದ್ 5 ನಿಮಿಷ ಬೇಕಲ್ಲಿ. ಹೆಲ್ಮೆಟ್ ಬ್ಲೂಟೂತ್ ಹಾಕಿರೋದಕ್ಕೆ ಪರವಾಗಿಲ್ಲ, ಹೆಂಗೋ ಒಂದ್ ಟೈಪ್ ಪಾಸ್ ಆಗುತ್ತೆ. ನಮ್ ಫ್ರೆಂಡಿಗೆ ಸಿನಮನ್ ಪೌಡರ್ ಹುಡ್ಕೋ ಅಂದ್ರೆ ಏನ್ ಹುಡ್ಕೋ ನೋಡ್ರಿ. ಬರ್ರಿ ಇಂತದೆಯ. ಚಿಕ್ಕ ವಯಸ್ಸಲ್ಲಿ ನಮ್ಮಲ್ಲಿ ಯಾವಾಗ ನೋಡಿದ್ರು ಬೂಸ್ಟ್ ತರೋರು. ಬೋನ್ ವಿಟ ನನ್ ಫೇವ್ರೇಟ್. ಚಿಕ್ಕ ವಯಸ್ಸಿಂದ ಆಸೆ ಮರ್ತೇ ಹೋಗಿತ್ತು, ಇವಾಗ ತೀರ್ಸ್ಕೊಂತಾ ಇದೀನಿ. ನೀನ್ ಒಬ್ನೇ ಯಾಕೋ ಅಷ್ಟೊಂದು ಐಟಮ್ ಎತ್ಕೊಂಡ್ ಕಷ್ಟಪಡ್ತೀಯಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ ನಮ್ ಫ್ರೆಂಡ್. ಕೈಯಲ್ಲಿ ನೋಡ್ರಿ ಎಂತ ದೊಡ್ಡ ಐಟಮ್ ಇಟ್ಕೊಂಡವನೆ. ಅಷ್ಟೊಂದು ಎತ್ಕೊಂಡ್ ಬರ್ತೀನಿ.